ನಮಸ್ತೆ ಸರ್. 15 ದಿನ ಮಾಡಿ ಅದು ಡಿಸ್ಕನೆಕ್ಟ್ ಆಯ್ತು ಸರ್. 15 ಸ್ಟೆಪ್ 15 ದಿನ ಆಯ್ತು. ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್, ಹಂಗಾಗಿ ಬಿಟ್ಟೆ. ಅದು ಸ್ವಲ್ಪ ಡ್ಯೂಟಿ ಹೊರಗಡೆ ಹಾಕಿದ್ರು ಸರ್. ಅದೇ ಹೇಳಿದ್ರಿ ಸರ್, ಮಧ್ಯದಲ್ಲಿ ಬಿಡ್ಬೋದು ಅಂತ ಹೇಳಿದ್ರಿ. ಅದು 15 ದಿನ ಮಾಡಿದ್ರೆ 5ನೇ ಸ್ಟೆಪ್ ಅಲ್ಲಿಗೆ ಒಂದ್ ಸ್ವಲ್ಪ ಇದಾಗ್ಬಿಡ್ತು. ಅದು ಮತ್ತೆ ಇನ್ನೊಂದ್ ವಾರ ಬಿಟ್ಟು ಸ್ಟಾರ್ಟ್ ಮಾಡೋದಂತಿದೆ ಸರ್. ಮತ್ತೆ ಅದು ಕಂಟಿನ್ಯೂ ಅಲ್ಲಿಂದ ಮಾಡ್ಬೇಕು ಸರ್. 5ನೇ ಸ್ಟೆಪ್ ಕಂಟಿನ್ಯೂ ಮಾಡ್ದ ಸರ್. ಕಂಟಿನ್ಯೂ ಮಾಡಿ. ಸರಿ ಸರಿ. ಅದೇ ತುಂಬಾ ಕ್ರಿಟಿಕಲ್ ಆಗ್ಬಿಡ್ತು 5ನೇ ಸ್ಟೆಪ್ ಅಲ್ಲಿ. ಏನ್ ಮಾಡೋದು? ಅದು ಬರುತ್ತೆ, ಅದು ಅಳಗದೆ. ಅದು ಎಲ್ಲರಿಗೂ ಆಗುತ್ತೆ. ಎಲ್ಲರೂ ಕೇಳಿ ಅವೆಲ್ಲ ಹೇಳಿದಾರಲ್ಲ ಸರ್. ಅದ್ ಮತ್ತೆ ಎಷ್ಟು ದಿನ ಕಂಟಿನ್ಯೂ ಮಾಡ್ಲಿ ಸರ್? ಅದನ್ನ ಮಾಡಿ ಸುಮ್ನೆ ಅನುಭವ ಆಗೋರಿಗೆ ಮಾಡ್ಬೇಕಾದ. ಎಷ್ಟೇ ದಿವಸ ಅಂತ ಎಲ್ಲ. ಸರಿ ಸರಿ, ಆಯ್ತು ಸರ್. ತಿಂಗಳಲ್ಲಿ 2 ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮ್ಗೆ ಎಲ್ಲಿ ಅನುಭವ ಆಗ್ಬೇಕು, ಅನುಭವ ಆಗೋರಿಗೆ ಮಾಡ್ಬೇಕು. ಅದು ಏನು ಸಮಸ್ಯೆ ಇತ್ತಲ್ಲ, ರಿಮೂವ್ ಮಾಡ್ಸಿದ್ಯಾ? ಹಾ ಸರ್, ರಿಮೂವ್ ಆಯ್ತು ಸರ್. ಅದು ರಿಮೂವ್ ಆದ್ಮೇಲೆ ಸಾಧನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಮೂವ್ ಆಯ್ತು ಸರ್, 1 ವೀಕ್ ಆಯ್ತು ರಿಮೂವ್ ಆಯ್ತು ಅದು. ಅದೇ ನಿಲ್ಲಿಸಿರೋದು ನೀನು ಸಾಧನೆ. ಸರಿ ಸರಿ ಸರ್. ನೀನು ಕಂಟಿನ್ಯೂ ಮಾಡಿ, ಅನುಭವ ಆಗುತ್ತೆ. ಮಧ್ಯದಲ್ಲಿ ನಿಲ್ಲಿಸ್ಬೇಡಿ ಸರ್. ಕಂಟಿನ್ಯೂ ಮಾಡ್ತೀನಿ ಸರ್. ಸರಿ ಸರ್. ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ ಮಧ್ಯದಲ್ಲಿ. ಸರಿ ಸರ್. ಎನ್ನುವ ಯಾರು ಅವಶ್ಯ ಅವಶ್ಯ ಯಾರವರು? ಎನ್ನುವ ಅವಶ್ಯ ಮುಖ ತೋರಿಸಿ. ಯಾರು? ಹೇಳಿ ರವಿ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ಹೇಳಿ ಇಲ್ಲ ಗುರುಗಳೇ, ಚೆನ್ನಾಗಿ ನಡೀತಾ ಇದೆ ಗುರುಗಳೇ. ಸಾಧನೆ ಮಾಡ್ತಾ ಇದೀವಿ, ಚೆನ್ನಾಗಿ ಮಾಡ್ತಾ ಚೆನ್ನಾಗಿ ಆಗ್ತಾ ಇದೆಯಾ? ಹ್ಞೂ ಗುರುಗಳೇ. ಧ್ಯಾನ ಜಾಸ್ತಿ ಆಗ್ಬೇಕು. ಹೌದು ಗುರುಗಳೇ, ಧ್ಯಾನ ಜಾಸ್ತಿ ಮಾಡ್ಬೇಕು ನಾನು. ಧ್ಯಾನದಲ್ಲಿ ತಲ್ಲಿನ ಆಗ್ಬೇಕು, ತಲ್ಲಿನತೆ ಬರಬೇಕು. ಹೌದು ಗುರುಗಳೇ. ಆನಂದ ಅನಿಸ್ಬೇಕು. ಹಾ ಗುರುಗಳೇ. ಗಂಟೆಗಟ್ಟಲೆ ಆನಂದ ಅನಿಸ್ಬೇಕು. ಅದು ಬರ್ತಾ ಬರ್ತಾ ಹೋಗ್ತಾ 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 ಅದು ಆನಂದ ಜಾಸ್ತಿ ಆಗ್ಕೊಂತ ಹೋಗುತ್ತೆ. ಹಾ ಗುರುಗಳೇ. ಅದು ಮುಂದೆ ಏನಾಗುತ್ತೆ ಅಂದ್ರೆ ಧ್ಯಾನದಲ್ಲಿ ಕುಂತ್ಕೊಂಡಾಗ ಮಾತ್ರ ಆನಂದ ಬರುತ್ತಲ್ವಾ? ಗುರುಗಳೇ, ಬರ್ತದೆ ಗುರುಗಳೇ. ನೀನು ಕೆಲಸ ಮಾಡುವಾಗ ಕೂಡ ಆನಂದ ಅನ್ಸುತ್ತೆ. ಅದು ಸಾಧನೆ ಜಾಸ್ತಿ ಹೋಗ್ಕೊಂತ ಹೋದ್ರೆ. ಆಯ್ತು ಗುರುಗಳೇ, ಮಾಡ್ತಾ ಇದ್ದೀನಿ ಗುರುಗಳೇ. ಸಾಧನೆ ಜಾಸ್ತಿ ಆಗ್ಕೊಂತ ಹೋದ್ರೆ ಧ್ಯಾನದಲ್ಲಿ ಅಷ್ಟೇ ಅಲ್ಲ, ನೀನು ಹೊರಗಡೆ ಕೂಡ ತಾನು ಆನಂದ ಅನಿಸ್ಬೇಕು. ಯಾವ ಜಪ ಇಲ್ಲ, ಧ್ಯಾನ ಇಲ್ಲ, ಯಾವ್ದು ಇಲ್ದಾನೆ ಕೂಡ ಆನಂದ ಅನಿಸ್ಬೇಕು. ಹೌದು ಗುರುಗಳೇ. ಅದಕ್ಕೆ ನಿರಾಳಂಬ ಯೋಗ ಅಂತಾರೆ. ಅದು ಮುಂದೆ ಹೋಗಿ ನಿರಾಳಂಬ ಯೋಗ ಕೊಡುತ್ತೆ. ಅದು ಸಾಧನೆಯಲ್ಲಿ ಅತ್ಯುನ್ನತವಾದ ಸಾಧನೆ. ಗಣೇಶ ಫೋನ್ಗಳು ಬರ್ತಾವ? ಯಾವ ಫೋನ್ ಮಾಡಿದಾರ? ಗುರುಗಳೇ, ಮಾಡ್ತಾ ಇದ್ರ ಗುರುಗಳೇ. ಬರೇ ಅವರು ಅಂದ್ರೆ ಬರೇ ಮಾಟ ಮದ್ದು ಮಾಡಿಸಿರ್ತಾರಲ್ಲ ಗುರುಗಳೇ, ಅಂತಾರೇ ಕಾಲ್ ಮಾಡ್ತಾರೆ ಗುರುಗಳೇ. ಬರೇ ಅದೇ ಗುರುಗಳೇ, ನೀವು ತೆಗಿಸ್ತೀರಾ? ಗುರುಗಳು ತೆಗಿಸ್ತಾರಾ? ಆ ರೀತಿ ಕೇಳ್ತಾರೆ ಗುರುಗಳೇ. ಅದೇ ತರ ಹೇಳಿದ್ದೀನಿ ಗುರುಗಳೇ, ಯಾವ್ದು ತೆಗೆಯೋದಿಲ್ಲ. ನೀವು ಬೇಕಾದ್ರೆ ಬೇರೆ ಕಡೆ ತೆಗಿಸ್ಕೊಂಡು ಬನ್ನಿ. ಹೌದು ಗುರುಗಳೇ, ಅದೇ ತರ ಹೇಳಿದ್ದೀನಿ ಗುರುಗಳೇ. ನೀವು ಬೇಕಾದ್ರೆ ಬೇರೆ ಕಡೆ ತೆಗಿಸ್ಕೊಂಡು ಬನ್ನಿ, ನಮ್ಮ ಗುರುಗಳ ಹತ್ರ ದೀಕ್ಷೆ ತಗೊಳ್ಳಿ, ಸಾಧನೆ ಮಾಡಿ ಅಂತ ಹೇಳಿದ್ದೀನಿ ಗುರುಗಳೇ. ಹೌದು ಗುರುಗಳೇ, ಹೇಳ್ತೀವಿ. ಹೌದು ಗುರುಗಳೇ. ತುಂಬಾ ಸಮಾಜದಲ್ಲಿ ತುಂಬಾ ಜನ
ಯಾರು ಮಾಡ್ಬೋದು ಒಂದೊಂದ್ಸಲ ಪ್ರಯೋಗ ಅಂತಿರ್ತಾರೆ. ಬರೀ ಅದೇ ಬರ್ತದೆ ಗುರುಗಳೇ, ಕಾಲ್ ಬರೀ ಅವರೇ ಮಾಡ್ತಾರೆ ಜಾಸ್ತಿ. ಬರೀ ಅಂತವ್ರು ಜಾಸ್ತಿ ಬ್ರಹ್ಮಚಾರಿಗಳು ಮಾಡಿ. ಅವ್ರು ಏನಾರ ಫೋನ್ ಮಾಡಿದ್ರೆ ಗುರುಗಳೇ ಹೇಳಿ, ಅವ್ರ ಹತ್ರ ದೀಕ್ಷೆ ತಗೊಳ್ಳಿ, ಸಾಧನೆ ಮಾಡಿ, ಆಮೇಲೆ ದಾರಿ ತೋರಿಸ್ತಾರಂತ ಹೇಳಿ ಅಷ್ಟೇ. ಸರಿ ಗುರುಗಳೇ, ಆಯ್ತು. ಅದಕ್ಕೆ ಪ್ರಯೋಗ ಆಗಿದ್ರೆ ದಾರಿ ತೋರಿಸ್ತಾರೆ. ಗುರುಗಳೇ. ಆದ್ರೆ ನೀವು 10,000 ಫೀಸ್ ಕೊಟ್ಟು ದೀಕ್ಷೆ ತಗೋಬೇಕು ಅಷ್ಟೇ. ಗುರುಗಳೇ ಹೇಳ್ತೀನಿ ಗುರುಗಳೇ, ಅದೇ ತರ ಹೇಳ್ತೀನಿ. 10,000 ಫೀಸ್ ಕೊಟ್ಟು ದೀಕ್ಷೆ ತಗೊಳ್ಳಿ, ಅದೇನು ಇದ್ರೆ ಮುಂದೆ ಅವ್ರು ದಾರಿ ತೋರಿಸ್ತಾರಂತ ಹೇಳಿ ಅಷ್ಟೇ. ಸರಿ ಗುರುಗಳೇ, ಅದೇ ತರ ಹೇಳ್ತೀನಿ. ಇವ್ರೇನ್ ಗಣೇಶ್ ಏನ್ ಮಾಡ್ತಿದ್ರೆ? ಗಣೇಶ್ ಅವ್ರ ಏನ್ ಮಾಡ್ತಾ ಇದ್ದೀರಾ? ಗಣೇಶ್ ಅಗರಗುಂಬಳಿ ಯಾಕೋ ಲೈನಿಗೆ ಬರ್ತಾ ಇಲ್ಲ ಗುರುಗಳೇ ಅವರು. ಬಂದಿದಾರಲ್ಲ? ಇಲ್ಲಿ ಮೇಲ್ಗಡೆ ಇದ್ದಾರೆ. ಯಾಕೋ ಓಪನ್ ಮಾಡಿಲ್ಲ ಗುರುಗಳೇ. ಕೇಶವ್ ಅಂತ ಇದ್ದಾರೆ. ಗುರುಗಳೇ ಮಾತಾಡ್ಬೋದು. ಅಲ್ಲ ನೋಡಿ, 375 ನಾನು ಹತ್ರ 400 ಜನ ಇದ್ರೆ ಗ್ರೂಪ್ ಅಲ್ಲಿ ಯಾರು ಜಾಸ್ತಿ ಬರ್ತಾ ಇಲ್ಲ ಗುರುಗಳೇ, ಭಾಗವಹಿಸ್ತಾ ಇಲ್ಲ. 6 ಜನ 7 ಜನ ಬರ್ತಾರೆ. ಕರೆಂಟ್ ಹೋಯ್ತು, 6 ಜನ 7 ಜನ ಬರ್ತಾರೆ. ಏನ್ ಮಾಡೋದು? ಏನ್ ಹೇಳಕ್ ಇಂಟ್ರೆಸ್ಟ್ ಇಲ್ದಂಗೆ ಇರುತ್ತೆ. ನಾವು ಗೂಗಲ್ ಮೀಟ್ ಬಂದಿದ್ದೇವೆ, ಸಾಧಕರು ಭಾಗವಹಿಸಿ. ಏನ್ 4 ಜನ 5 ಜನ ಬಂದ್ರೆ ಏನ್ ಹೇಳೋದು ಅಂತ. ಏನ್ ಹೇಳೋದು? ಏನಾದ್ರೂ ಹೇಳಬೇಕು, ಕಲಿಸ್ಬೇಕು ಅಂದ್ರೆ ಆಸಕ್ತಿನೇ ಇಲ್ಲ ಯಾರಿಗೂ. ಜಗನ್ನಾಥ್ ಅವರು ನಮಸ್ಕಾರ. ಏನ್ ಸಮಾಚಾರ? ವಾಯ್ಸ್ ಬಂದ್ ಮಾಡಿದ್ರ? ಏನ್ ಸಮಾಚಾರ? ವಾಯ್ಸ್ ಬಂದ್ ಮಾಡಿದ್ರ? ಸ್ಟಾಪ್ ಮಾಡಿದ್ರ? ಬಾಯಿ ಅಲ್ಲಿ ಮುಂದೆ ಹಿಂಗ ವಾಯ್ಸ್ ಇರುತ್ತೆ, ಪಾಸ್ ಆಗಿದೆ. ಅದು ಬಿಟ್ಟಿದ್ರೆ ನಾನು ಕೇಳ್ತೀನಿ, ಮಾತಾಡ್ತೀನಿ. ಈಗ ಕೇಳಿಸ್ತಾ ಇದೆ. ಯಾರು ಮಾತಾಡೋದು? ನಾನ್ ಜಗನ್ನಾಥ್. ನಿಮ್ದು ವಾಯ್ಸ ಕೇಳಿಸ್ತಾ ಇದೆ. ಹೇಳಿ, ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಸಾಧನೆ ಚೆನ್ನಾಗಿ ಆಗ್ತಾ ಇದೆಯಾ? ಈಗ ಆಗ್ತಾ ಇದೆ ಗುರುಗಳೇ. ಧ್ಯಾನ ಎಲ್ಲ ಮಾಡ್ತಾ ಇದ್ಯಾ ಕರೆಕ್ಟ್ ಆಗಿ? ಧ್ಯಾನ ಸ್ವಲ್ಪ ಬಿಟ್ಟು ಮಾಡ್ತೀವಿ. ಅದನ್ನ ಗ್ಯಾಪ್ ಕೊಡಬಾರ್ದು ಧ್ಯಾನಕ್ಕೆ. ಧ್ಯಾನಕ್ಕೆ ಯಾವತ್ತು ಗ್ಯಾಪ್ ಕೊಡಬಾರ್ದು. ಅದು ನಿರಂತರ ಒಂದು ಪ್ರೊಸೆಸ್ ನೀಡಬೇಕು ಧ್ಯಾನ. ಗುರುಗಳೇ, ಅವಾಗ ನಿಮ್ಗೆ ಅದು ಆನಂದದ ಅನುಭೂತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಗುರುಗಳೇ. ಯಾರು? ಭೀಮರಾಯ? ನಮ್ಮ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಧ್ಯಾನ ಆಗ್ತಾ ಇದೆಯಾ ನಿಮ್ದು? ಬಿಟ್ಟು ಮಾಡ್ತಾ ಇದ್ದೀವಿ ಗುರುಗಳೇ. ಹಿಂಗ್ ಮಾಡಿದ್ರೆ ಬಿಟ್ಬಿಟ್ಟು ಮಾಡಿದ್ರೆ ಹೆಂಗೆ? ಧ್ಯಾನ ನಿರಂತರವಾಗಿ ಆಗ್ಬೇಕು. ನೋಡಿ, ಇವತ್ತು ಶನಿವಾರ ಗೂಗಲ್ ಮೀಟ್ ನಿಂತ್ಕೊಂಡೆ ಕರೆಂಟ್ ಹೋಗ್ಬಿಟ್ಟು. ನನಗೆ ಶನಿವಾರ ಭಾನುವಾರ ಕರೆಂಟ್ ಇರೋದು. ಕ್ಲಾಸ್ ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ಬಿಡುತ್ತೆ. ಈಗ ಚಾರ್ಜಿಂಗ್ ಲೈಟ್ ಎಷ್ಟೊಂದು ಬರುತ್ತಾ ಏನ್ ಗೊತ್ತಿಲ್ಲ. ಹಳ್ಳಿಗಳ ದೊಡ್ಡ ಪ್ರಾಬ್ಲಮ್ ಹಳ್ಳಿಗಳು. ಏನಾದ್ರು ಹೇಳ್ಬೇಕು ಅಂದ್ರೆ ಹಿಂಗಾಗ್ತಾರೆ. ಬನ್ನಿ, ಯಾವಾಗಾದ್ರೂ ಬಂದೋಗಿ. ಸರಿ ಗುರುಗಳೇ, ಬರ್ತೀವಿ. ಬನ್ನಿ, ಯಾವಾಗಾದ್ರೂ ಬಂದೋಗಿ. ಸರಿ. ಈಗ ನಾವು ಇವತ್ತು ವೇದ, ಒಂದು ವೇದ ಇತ್ತು ಅಂತ ಹೇಳಿದ್ವಿ. ಮೊದಲು ಇದ್ದಿತ್ತು ಒಂದೇ ವೇದ. ಅದನ್ನ ವೇದವ್ಯಾಸ ಮಹರ್ಷಿಗಳು 4 ವೇದಗಳನ್ನಾಗಿ ಡಿವೈಡ್ ಮಾಡಿದ್ರು ಅಂತ ಹೇಳಿದ್ರು.
ಕೊನೆಯ ವಿಡಿಯೋದಲ್ಲಿ. ಅದು 4 ವೇದಗಳಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳ ಮಾಡಿದ್ರು. ಆಮೇಲೆ 6 ವೇದಾಂಗಗಳು, ವೇದದ ಅಂಗಗಳು ಅಂದ್ರೆ ಈಗ ನಮ್ಗೆ ಶರೀರಕ್ಕೆ ಕೈ, ಕಾಲು, ಕಣ್ಣು, ಕಿವಿ, ಬಾಯಿ ಹೆಂಗೆ ನಮ್ಮ ಶರೀರದ ಅಂಗಗಳಿದ್ದವು, ಅದೇ ತರ ವೇದಕ್ಕೆ 6 ಅಂಗಗಳಿವೆ. ಅದು ಯಾವಂದ್ರೆ, ಒಂದು ಶಿಕ್ಷ, 2ನೇದು ವ್ಯಾಕರಣ, 3ನೇದು ಛಂದಸ್ಸು, 4ನೇದು ನಿರುಕ್ತ, 5ನೇದು ಜ್ಯೋತಿಷ್ಯ, 6ನೇದು ಕಲ್ಪ. ಇವು 6 ವೇದದ ಅಂಗಗಳು, ವೇದಾಂಗಗಳು ಅಂತ ಕರೆಯಲ್ಪಟ್ಟಿವೆ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಇದೆಲ್ಲ ತಿಳಿದಿರಬೇಕು, ಇವೆಲ್ಲ ನಾವು ತಿಳಿದಿರಬೇಕು ಆಧ್ಯಾತ್ಮಿಕ ಸಾಧನೆ ಎಂದು. ಆಮೇಲೆ ನಾವು ಷಡ್ದರ್ಶನಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 6 ದರ್ಶನಗಳ ಬಗ್ಗೆ: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ, ಹೀಗೆ 6 ವೇದದ ಅಂಗಗಳು, 6 ಷಡ್ದರ್ಶನಗಳು ಅಂತ ನಾವು ಹೇಳ್ತಾ ಇದ್ವಿ. ಆ ಷಡ್ದರ್ಶನಗಳು ಈಗ ನ್ಯಾಯ ಹೇಳಿದ್ವಿ, ಸಾಂಖ್ಯ ಹೇಳಿದ್ವಿ. ಸಾಂಖ್ಯದಲ್ಲಿ ನಾವು ಈ ಜಗತ್ತು 25 ತತ್ವಗಳಿಂದ ನಿರ್ಮಿತವಾಗಿದೆ ಅಂತಂದು ಸಾಂಖ್ಯ ಹೇಳುತ್ತೆ. ಅಂದ್ರೆ ಸಾಂಖ್ಯ ಅಂದ್ರೆ ಸಂಖ್ಯೆ. ಯಾವ ಅವು 25 ತತ್ವಗಳಂದ್ರೆ 5 ಪಂಚಭೂತಗಳು, 5 ಪಂಚಭೂತಗಳು, ಆಮೇಲೆ 5 ಪಂಚ ಇಂದ್ರಿಯಗಳು, 5 ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ಪಂಚ ತನ್ಮತ್ರಯಗಳು, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ತನ್ಮತ್ರಯಗಳು, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 5. ಹೀಗೆ ಈ ಸೃಷ್ಟಿ 25 ತತ್ವಗಳಿಂದ ನಿರ್ಮಿತವಾಗಿದೆ ಅಂತಂದು ಹೇಳಿ, ಈ 25 ತತ್ವಗಳನ್ನ ಸೃಷ್ಟಿ ಅಂತ ಕರೆದು, ಪ್ರಕೃತಿ ಅಂತ ಕರೆದು, ನಮ್ಮ ನಿಮ್ಮೊಳಗಿರುವಂತಹ ಆತ್ಮವನ್ನ ಪುರುಷ ಅಂತ ಕರೀತೀವಿ. ಪ್ರಕೃತಿ ಮತ್ತು ಪುರುಷ ಅಂತ ಕರೆಯಲ್ಪಟ್ಟಿದೆ. ಇದನ್ನು ಸಾಂಖ್ಯ ಯೋಗ ಹೇಳುತ್ತೆ. ಆಮೇಲೆ ಇದರಿಂದ ಹೊರಗಡೆ ಬರ್ಬೇಕಾದ್ರೆ 3 ತರದ ದುಃಖಗಳಿದ್ದಾವೆ. ಅದರಿಂದ ಹೊರಗಡೆ ಬಂದ್ರೆ ಅವಾಗ ಮನುಷ್ಯನಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳುತ್ತೆ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆಮೇಲೆ ಆದಿ ದೈವಿಕ ದುಃಖ ಅಂತ. ಅಂದ್ರೆ ಇವು ಪ್ರತಿಯೊಬ್ಬ ಮನುಷ್ಯರಿಗೂ ಈ ತರ ಆದಂತಹ ದುಃಖಗಳು ಇದೇ ಇರ್ತವೆ. ಈ 3 ದುಃಖದಿಂದ ಹೊರಗಡೆ ಬಂದಾಗ ಅವನು ಮುಕ್ತನಾಗ್ತಾನೆ. ಈಗ ಆಧ್ಯಾತ್ಮಿಕ ದುಃಖ ಅಂದ್ರೆ ಈಗ ಶಾರೀರಿಕವಾಗಿ ನಮಗೆ ದುಃಖಗಳು ಬರ್ತವೆ. ಅವು ಯಾವಂದ್ರೆ ತಲೆನೋವು, ಜ್ವರ, ಮಾನಸಿಕ ಚಿಂತೆ, ಈ ತರ ಎಲ್ಲ ಬರ್ತವೆ. ಇವೆಲ್ಲ ನಮಗೆ ಇವೆಲ್ಲ ಆಧ್ಯಾತ್ಮಿಕ ದುಃಖಗಳು ಅಂತ ಕರೆಸ್ಕೊಂಡಿದ್ದೇವೆ. ಆಮೇಲೆ ಬರುವಂತದ್ದು ಆದಿ ಭೌತಿಕ ದುಃಖ ಅಂತ ಬರುತ್ತೆ. ಅದರಲ್ಲಿ ಈ ಮನುಷ್ಯರಿಂದ, ಪ್ರಾಣಿಗಳಿಂದ, ಮುಳ್ಳು, ಕಲ್ಲು ಇತ್ಯಾದಿಗಳಿಂದ ಬರುವಂತಹ ದುಃಖಗಳು, ಇವೆಲ್ಲ ಆದಿ ಭೌತಿಕ ಅಂತ ಕರೆದ್ರು. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಕೊಲೆ ಆಗುವಂಥದ್ದು, ಹಾವು ಕಡಿತ ಆಗುವಂಥದ್ದು, ಕಲ್ಲು ಮುಳ್ಳು ಚುಚ್ಚುವಂಥದ್ದು, ಇವೆಲ್ಲ ಆದಿ ಭೌತಿಕ ದುಃಖಗಳು ಅಂತ ಬರ್ತವೆ. ಆಮೇಲೆ ಮುಂದೆ ಬರುವುದು ಆದಿ ದೈವಿಕ ದುಃಖಗಳು. ಆದಿ ದೈವಿಕ ಅಂದ್ರೆ ಭೂತ, ಪ್ರೇತ, ಈ ಮಾಟ, ಮಂತ್ರ, ವಾಮಾಚಾರ, ಇವೆಲ್ಲ ಆದಿ ದೈವಿಕ ಕಷ್ಟಗಳಲ್ಲಿ, ತಾಪತ್ರಯಗಳಲ್ಲಿ ಬರ್ತವೆ. ಅದಕ್ಕೆ ಈ 3 ವಿಧದ ದುಃಖಗಳಿಂದ ವಿಮುಕ್ತನಾಗುವುದೇ ಸಾಂಖ್ಯ ದರ್ಶನ, ಮೋಕ್ಷ ಅಂತ ಹೇಳಿದೆ. ಸಾಂಖ್ಯ ದರ್ಶನ ಅಥವಾ ಮುಕ್ತಿ ಅಂತ ಹೇಳಿದೆ. ನಾವು ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ ಮತ್ತು
ಆದಿ ಭೌತಿಕೂ ಆದಿ ದೈವಿಕ ಈ ಮೂರು ದುಃಖಗಳಿಂದ ಮುಕ್ತರಾಗಬೇಕು. ಇದನ್ನ ಸಾಂಖ್ಯಯೋಗ ಹೇಳುವಂತದ್ದು. ನಾವು ಕೊನೆಯ ವಿಡಿಯೋದಲ್ಲಿ ಹೇಳಿದ್ವಿ. ಈಗ ನಾವು ಜಗನ್ನಾಥ್ ಅವರೇ ವಾಯ್ಸ್ ಬಂದ್ ಮಾಡಿ, ವಾಯ್ಸ್ ಕ್ಲೋಸ್ ಮಾಡಿ. ನಿಮ್ದು ವಾಯ್ಸ್ ಕೇಳ್ತಾ ಇದೆ ಮೇಡಮ್. ಅದು ಹಿಂಗ ಇದೆ ಅಲ್ವಾ, ವಾಯ್ಸ್ ಇದೆ ನೋಡಿ, ಹಿಂಗ್ ಮುಟ್ಟಿ ಅದು ಹಿಂಗ ಇಲ್ಲಿ ಬರುತ್ತೆ. ನಿಮ್ ಮನೇಲಿ ವಾಯ್ಸ್ ಎಲ್ಲ ಬರ್ತಾ ಇದೆ, ಎಲ್ಲರಿಗೂ ಕೇಳ್ತಾ ಇದೆ. ವಾಯ್ಸ್ ಬಟನ್ ಮುಟ್ಟಿ, ಈಗ ವಾಯ್ಸ್ ಅಂತ ಬಂದಿದೆ ನೋಡಿ, ಅದನ್ನ ಮುಟ್ಟಿ ಅದು ಬ್ಲಾಕ್ ಆಗುತ್ತೆ. ಇದು ಅಲ್ಲಿ ಟೂಬ್ ತರ ಬರುತ್ತೆ ಕೆಳಗಡೆ, ಆ ವಿಡಿಯೋ ಇದೆ ಅದ್ರ ಬಗಲ ಟೂಬ್ ತರ ಬರುತ್ತೆ, ಅದನ್ನ ಮುಟ್ಟಿ ಕ್ಲೋಸ್ ಆಗುತ್ತೆ. ಶಾರದಾ ಮೇಡಮ್ ಗುರುಗಳೇ, ಶಾರದಾ ಮೇಡಮ್ ಅವರು ಆನ್ ಮಾಡಿದ್ದಾರೆ. ಬಂದ್ ಮಾಡ್ಕೊಂಡು ಈಗ ನಾವಿವತ್ತು ವೈಶೇಷಿಕ ದರ್ಶನದ ಬಗ್ಗೆ ಹೇಳ್ತಾ ಇದ್ದೀವಿ. ಇದು 3ನೇ ದರ್ಶನ, ವೈಶೇಷಿಕ ದರ್ಶನ ಅಂತ. ವೈಶೇಷಿಕ ದರ್ಶನ ಮೂಲ ಆಚಾರ್ಯ ಯಾರಂದ್ರೆ ಕಣದ ಮಹರ್ಷಿಗಳು ಅಂತಂದು. ಮೂಲ ಆಚಾರ್ಯರು ಕಣದ ಮಹರ್ಷಿಗಳು. ಇಲ್ಲಿ ವೈಶೇಷಿಕ ಅಂದ್ರೆ ವಿಶೇಷ ಅಂತ ಅರ್ಥ, ಇದು ವಿಶೇಷ ದರ್ಶನ ಅಂತ ಅರ್ಥ. ವೈಶೇಷಿಕ ದರ್ಶನದಲ್ಲಿ ವಿಶಿಷ್ಟತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಈ ದರ್ಶನ ಮುಖ್ಯವಾಗಿ ಅಣುಗಳು, ಆತ್ಮ ಮತ್ತು ಆಕಾಶ ಎಂಬ ವಿಷಯಗಳ ಆಧಾರದಲ್ಲಿ ಇದು ಬೆಳಕು ಚೆಲ್ಲುತ್ತೆ. ಅಣು ಮತ್ತು ಆತ್ಮಗಳು ಅಸಂಖ್ಯವಾಗಿದ್ದು ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶೇಷತೆ ಇದೆ ಎಂದು ವೈಶೇಷಿಕ ದರ್ಶನ ಹೇಳುತ್ತೆ. ಹೀಗೆ ವೈಶೇಷಿಕ ಪ್ರತಿಪಾದನೆಯನ್ನ ಮಾಡುವುದರಿಂದ ಈ ದರ್ಶನಕ್ಕೆ ವೈಶೇಷಿಕ ಎಂಬ ಹೆಸರು ಬಂದಿದೆ. ಕಣದ ಮಹರ್ಷಿಗಳು ಅಥವಾ ಉಳುಕ ಮಹರ್ಷಿಗಳು ಇನ್ನೊಂದು ಹೆಸರು, ಇವ್ರ ಹೆಸರು ಉಳುಕ ಮಹರ್ಷಿಗಳು ಹೆಸರು ಇದೆ. ಅದರಂತೆ ವೈಶೇಷಿಕ ದರ್ಶನಕ್ಕೆ ಕಣದ ದರ್ಶನ, ಚಾಲುಕ್ಯ ದರ್ಶನ ಎಂಬ ಬೇರೆ 2 ಹೆಸರುಗಳಿಂದ ಇದು ಬಳಕೆಯಾಗುತ್ತೆ. ಈಗ ವೈಶೇಷಿಕ ದರ್ಶನವು ವಸ್ತುಗಳ ವಿಚಾರದ ಜ್ಞಾನಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡುತ್ತೆ. ಇದು ವಸ್ತುಗಳ ವಿಚಾರಕ್ಕೆ ಇದು ಜಾಸ್ತಿ ಪ್ರಾಧಾನ್ಯತೆ ಕೊಡುತ್ತೆ. ಪ್ರಮೇಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತೆ. ನ್ಯಾಯ ದರ್ಶನವು ವಸ್ತು ವಿಷಯವಾದ ಜ್ಞಾನಕ್ಕೆ ಅಂದ್ರೆ ಪ್ರಮಾಣಕ್ಕೆ ವಿಶೇಷವಾದ ಪ್ರಾಧಾನ್ಯವನ್ನು ನೀಡುತ್ತೆ. ಹಾಗಾಗಿ ನ್ಯಾಯ ಮತ್ತು ವೈಶೇಷಿಕ ದರ್ಶನಗಳಿಗೆ ಪರಸ್ಪರ ತುಂಬಾ ಸಂಬಂಧಗಳಿವೆ. ಈ 2 ದರ್ಶನಗಳ ತತ್ವಗಳ ಒಳಗೆ ಮೂಲತಃ ಅತ್ಯಲ್ಪ ವ್ಯತ್ಯಾಸವಿದ್ದು ಹೆಚ್ಚಿನ ಅಂಶಗಳು ಒಂದೇ ಆಗಿರುತ್ತವೆ. ಗುರಿಯೂ ಕೂಡ ಆತ್ಮನ ಮೋಕ್ಷದ ಸಾಧನೆ ಆದ್ದರಿಂದ ಅವುಗಳನ್ನು ಸಮಾನ ತತ್ವಗಳಿಂದ ಒಟ್ಟಿಗೆ ಭಾವಿಸಲಾಗಿದೆ. ನಾವು ಫಸ್ಟ್ಗೆ ನಾವು ನ್ಯಾಯ ದರ್ಶನವನ್ನು ನೋಡಿದ್ವಿ, ಅದರಲ್ಲಿ 18 ಮಸಲುಗಳನ್ನು ನೋಡಿದ್ವಿ. ಹೆಚ್ಚು ಅದು ಇದು ಸೇಮ್ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ವೈಶೇಷಿಕ ದರ್ಶನವು ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿ ಮೂಲಭೂತವಾದ ವಿಚಾರಗಳನ್ನ ಇದು ಒಳಗೊಂಡಿದೆ. ಎಲ್ಲವೂ ಅಣುವಿನ ರೂಪಾಂತರ ಎಂದು ಹೇಳುತ್ತೆ. ಹಾಗಾಗಿ ಈ ದರ್ಶನಕ್ಕೆ ಅಣು ಸಿದ್ಧಾಂತ ಅಂತ ಕೂಡ ಕರೀತಾರೆ. ವೈಶೇಷಿಕ ದರ್ಶನದಲ್ಲಿ ಪ್ರತ್ಯಕ್ಷ ಮತ್ತು ಅನುಮಾನ ಎಂಬ 2 ಪ್ರಮಾಣಗಳು ಇರ್ತವೆ. ಇವು 2 ಮಾತ್ರ ಒಪ್ಪಲಾಗುತ್ತೆ, ಪ್ರತ್ಯಕ್ಷ ಮತ್ತು ಅನುಮಾನ. ಉಳಿದ ಎಲ್ಲ ಪ್ರಮಾಣಗಳು ಈ 2ರಲ್ಲಿ ಅಂತರ್ಗತವಾಗಿವೆ ಎಂಬುದನ್ನ ವೈಶೇಷಿಕ ದರ್ಶನದ ಮತ ಆಗಿರುತ್ತೆ. ಜಗತ್ತಿನಲ್ಲಿ ಕಾಣುವಂತಹ ಪದಾರ್ಥಗಳ ವಿಚಾರವಾಗಿ ಪರಿಶೀಲನೆ ನಡೆಸಿ ಅವುಗಳನ್ನ ಗುಂಪಾಗಿ ವಿಭಾಗಿಸಿ ವೈಶೇಷಿಕ ದರ್ಶನದಲ್ಲಿ ಸವಿಸ್ತಾರವಾದ ವಿವರಣೆಯನ್ನು ನೀಡಲಾಗಿದೆ. ಹೀಗೆ 7 ವಿಭಜನೆಗಳನ್ನ ಮಾಡಲಾಗಿದೆ. ವೈಶೇಷಿಕ ದರ್ಶನವು ಈ 7 ವಿಚಾರಗಳ ವಿಸ್ತರಣೆಯಲ್ಲಿ ಸೀಮಿತವಾಗಿರುತ್ತೆ. ಅವು 7 ವಿಭಜನೆಗಳು ಯಾವೆಂದ್ರೆ
ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯು, ಆಮೇಲೆ ಅಭಾವ ಅಂತಂದೇಳಿ 7 ವಿಭಜನೆಗಳನ್ನ ಈ ವೈಶೇಷಿಕ ದರ್ಶನ ಮಾಡಲಾಗಿದೆ. ಪದಾರ್ಥ ಎಂದರೆ ಯೋಚನೆಗೆ ಮತ್ತು ಹೆಸರಿಗೆ ಸಿಲುಕುವ ವಸ್ತು. ಈ ಪದಾರ್ಥಗಳ ಸರಿಯಾದ ತಿಳುವಳಿಕೆಯಿಂದ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಎಂದು ವೈಶೇಷಿಕ ದರ್ಶನ ಹೇಳುತ್ತೆ. ಜಗತ್ತಿನಲ್ಲಿ ಕಾಣುವ ಪದಾರ್ಥ ವಿಚಾರಗಳ ಕುರಿತಾಗಿ 7 ಗುಂಪುಗಳಿವೆ ಎಂದು ವಿಭಜನೆ ಮಾಡಲ್ಪಟ್ಟಿದೆ. ಜಗತ್ತಿನಲ್ಲಿ ಒಟ್ಟಾಗಿ 9 ತರಹದ ಪದಾರ್ಥಗಳಿವೆ ಎಂದು ವೈಶೇಷಿಕ ದರ್ಶನ ವಿಸ್ತಾರವಾಗಿ ವಿವರಿಸಿದೆ. ಆ 9 ಪದಾರ್ಥಗಳು ಯಾವುವೆಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇವು ಪಂಚಮಹಾಭೂತಗಳು. ಇದರ ಜೊತೆಗೆ ಕಾಲ, ದೇಶ, ಆತ್ಮ ಮತ್ತು 3 ಸೇರಿಸಲಾಗಿದೆ. ಮತ್ತೆ ಮನಸ್ಸು. ಇವುಗಳಲ್ಲಿ ಮೊದಲನೇ 5 ಪದಾರ್ಥಗಳು ಪಂಚಮಹಾಭೂತಗಳು ಅಂತ ಕರೆಯಲಾಗಿದೆ. ಪಂಚಮಹಾಭೂತಗಳು ಕರೆಯಲಾಗಿದ್ದು ಇವುಗಳಲ್ಲಿ ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ ಎಂಬ ಗುಣಗಳು ಅಡಕವಾಗಿದೆ. ಇವುಗಳಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು ಇವುಗಳ ಪರಮಾಣುಗಳಿಂದ ರಚಿತವಾದ ಪರಮಾಣುಗಳು ಅಂತಂದು ಮತ್ತು ನಿರವಯಗಳಾಗಿವೆ. ಆತ್ಮನು ಸರ್ವವ್ಯಾಪಿ ಮತ್ತು ಅಮರ ಅಂತಂದು ಹೇಳಲಾಗಿದೆ. ಆತ್ಮ ಸಾವಿಲ್ಲ, ಅದು ಅಮರ ಅಂತ ಹೇಳಲಾಗಿದೆ. ಈಗ ಪದಾರ್ಥಗಳನ್ನ ಈ ರೀತಿ ವಿಭಾಗ ಮಾಡಿದ ನಂತರ ಈ ಪದಾರ್ಥಗಳ ಸ್ವರೂಪ, ಶಕ್ತಿಗಳನ್ನ ವಿವರವಾಗಿ ಇಲ್ಲಿ ನಿರೂಪಿಸಲಾಗುತ್ತದೆ. ನಂತರ ಆತ್ಮ ಮತ್ತು ಅದರಲ್ಲಿ ಅಂತರ್ಗತವಾಗಿರುವಂತಹ ಶಕ್ತಿಗಳ ವಿಚಾರವಾಗಿ ವಿವರಣೆಯನ್ನ ವೈಶೇಷಿಕ ದರ್ಶನದಲ್ಲಿ ನೀಡಲಾಗಿದೆ. ಹಾಗೆ ಶರೀರ ಮತ್ತು ಶರೀರಾಂಶಗಳ ಪರಿಶೀಲನೆ ಮಾಡಿ ಶರೀರದ ಹುಟ್ಟಿಗೆ ಕಾರಣ ಕರ್ಮ ಎಂದು ಹೇಳಿ ಅದರ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಅದರಂತೆ ಗುರುಗಳೇ, ವಿಚಾರ ಒಂದ್ ನಿಮಿಷ ವಾಯ್ಸ್ ಕಟ್ ಆಗ್ತಿದೆ. ಯಾಕೆ ಅಲ್ಲ ಅಲ್ಲ ನೆಟ್ವರ್ಕ್ ಇಶ್ಯೂ ಇರ್ಬೋದು. ನೋಡೋಣ. ಸರಿ. ಕೇಳ್ತಾ ಈಗ ಒಂದೆರಡು 3 ಡಿವೈಸ್ ಆನ್ ಮಾಡಿದ್ರಲ್ಲ, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ. ಹೊರಗಡೆ ಬಂದ್ಬಿಡೋಣ. ಇಲ್ಲ, ಒಂದು ಡಿವೈಸ್ ಮಾತ್ರ ಇದು ಮಾಡ್ಕೊಳ್ಳಿ ಗುರುಗಳೇ. ಮಿಕ್ಕಿ ಡಿವೈಸ್ ಎಲ್ಲ ಮ್ಯೂಟ್ ಮಾಡಿ ಇಟ್ಕೊಳ್ಳಿ.
ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕ್ಲಿಯರ್ ಆಗಿದೆ ಗುರುಗಳೇ. ಈ ಕೇಳಿಸ್ತಾ ಇದೆಯಲ್ಲ? ಹಾ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಓಕೆ ಓಕೆ. ಅದೇ ಕ್ಯಾಮ್ರಾ ಹಿಂದ್ಗಡೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದ್ದೀರಾ? ಅದೇ ಹಿಂದ್ಗಡೆ ಕ್ಯಾಮ್ರಾ ಆನ್ ಆಗಿದೆ. ಕ್ಯಾಮ್ರಾ ಅದು ಏನಪ್ಪ ಸೆಟ್ಟಿಂಗ್ ಏನೋ ಅರ್ಥ ಆಗಲ್ದು. ಈಗ ಬಂದಾಗಿದೆ. ಹಿಂದ್ಗಡೆ ಆನ್ ಆಗಿದೆ ನೋಡಿ. ಹಾ ಕರೆಕ್ಟ್ ಆಗಿದೆ ಗುರುಗಳೇ. ಅದು ನೆಟ್ವರ್ಕ್ ಕರೆಕ್ಟ್ ಆಗಿ ನೆಟ್ವರ್ಕ್ ಸಮಸ್ಯೆ ಆಗಿಬಿಡುತ್ತೆ. ಕರೆಕ್ಟ್ ಆಗಿ ಹೇಳೋದಿಲ್ಲ ಜಿಯೋ, ದೂರ ಆಗುತ್ತಲ್ಲ. ಏನೋ ಹೇಳ್ತಾ ಇದ್ದೆ ನಾನು. ಈಗ ವೈಶೇಷಿಕ ದರ್ಶನದ ಬಗ್ಗೆ ನಾನು ಹೇಳ್ತಾ ಇದ್ದೆ. ವೈಶೇಷಿಕ ದರ್ಶನದಲ್ಲಿ 7 ವಿಭಜನೆ ಮಾಡಲಾಗಿದೆ. ಒಂದನೇದು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮುದಾಯ, ಅಭಾವ. 7 ವಿಭಾಗ ಮಾಡಲಾಗಿದೆ ವೈಶೇಷಿಕದಲ್ಲಿ. ಇಲ್ಲಿ ನಾವು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಕಾಲ, ದೇಶ, ಆತ್ಮ, ಮನಸ್ಸು ಹೀಗೆ 9 ಪ್ರಕಾರ ಮಾಡಲಾಗಿದೆ. ಅಂದ್ರೆ ಇದರಲ್ಲಿ 5 ಪದಾರ್ಥಗಳನ್ನ ಪಂಚಭೂತಗಳು ಕೂಡ ಒಳಗೊಂಡಿದೆ. ಆಮೇಲೆ ತನ್ಮಾತ್ರೆಗಳು ಗಂಧ, ರಸ, ರೂಪ, ಸ್ಪರ್ಶ ಇವುಗಳನ್ನು ಒಳಗೊಂಡಿದೆ, ಅಡಕವಾಗಿದೆ. ಮತ್ತೆ ಇದರಲ್ಲಿ ಪಂಚಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು ಇವುಗಳು ಪರಮಾಣುಗಳಿಂದ ರಚಿತವಾದ ಪರಮಾಣುಗಳು ಅನಂತ ಮತ್ತು ನಿರವಯಗಳಾಗಿವೆ. ಅದು ಇವೆಲ್ಲ ಸೇರಿದೆ ಇದರಲ್ಲಿ. ಅಂದ್ರೆ ನಾವು ಏನ್ ಹೇಳಿದ್ವಿ, 25 ತತ್ವಗಳು ಅಂತಂದು ಸಾಂಖ್ಯ ದರ್ಶನದಲ್ಲಿ ಹೇಳಿದ್ವಿ. 25 ತತ್ವಗಳಿಂದ ಈ ಜಗತ್ತೆಲ್ಲ ನಿರ್ಮಾಣ ಆಗಿದೆ. ಇದನ್ನು ನಾವು ಪ್ರಕೃತಿ ಅಂತ ಕರೆದ್ವಿ. ಆತ್ಮವನ್ನ ಪುರುಷ ಅಂತ ಕರೆದಿದ್ವಿ. ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ಈ ಜಗತ್ ನಿರ್ಮಾಣ ಆಗಿದೆ. ನಮ್ಮ ಒಳಗಡೆ ಇರುವಂತಹ ಆತ್ಮ ಪುರುಷ ಆಗಿದ್ದಾನೆ. ನಮ್ಮ ಸುತ್ತ ಇರುವಂತ ಈ ಕಾಯ ಆಗಿರ್ಬೋದು, ಸುತ್ತ ಇರುವಂತ ಪರಿಸರ ಇದೆಲ್ಲ ಪ್ರಕೃತಿಯಲ್ಲಿ ಬರುತ್ತೆ. ಇದು 25 ತತ್ವಗಳಿಂದ ನಿರ್ಮಾಣ ಆಗಿದೆ. ಅದನ್ನೇ ಇಲ್ಲಿ ಕೂಡ ಸಾಂಖ್ಯನು, ಆಮೇಲೆ ಇದು ಯಾವುದಿದು ವೈಶೇಷಿಕನು ಕೂಡ ಅದನ್ನೇ ಹೇಳುತ್ತೆ. ಪದಾರ್ಥಗಳು ಈ ರೀತಿ ವಿಭಜನೆ ಮಾಡಿದ ನಂತರ ಈ ಪದಾರ್ಥಗಳ ಸ್ವರೂಪ, ಶಕ್ತಿಗಳನ್ನ ವಿವರವಾಗಿ ನಿರೂಪಿಸುತ್ತದೆ. ಅನಂತರ ಆತ್ಮ ಮತ್ತು ಅದರಲ್ಲಿ ಅಂತರ್ಗತವಾಗಿರುವ ಶಕ್ತಿಗಳ ವಿಚಾರವಾಗಿ ವಿವರಣೆಯನ್ನ ಈ ವೈಶೇಷಿಕ ದರ್ಶನ ನೀಡುತ್ತೆ. ಆಮೇಲೆ ಶರೀರ ಮತ್ತು ಶರೀರ ಅಂಶಗಳ ಪರಿಶೀಲನೆ ಮಾಡಿ ಶರೀರದ ಹುಟ್ಟಿಗೆ ಕಾರಣ ಕರ್ಮ ಎಂದು ಹೇಳಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ. ಅದರಂತೆ ಜ್ಞಾನದ ವಿಚಾರ, ವಿಶಿಷ್ಟ ಜ್ಞಾನ, ಮೋಕ್ಷದ ವಿಚಾರ ಇತ್ಯಾದಿಗಳು ವೈಶೇಷಿಕ ದರ್ಶನದಲ್ಲಿ ಸವಿಸ್ತಾರವಾಗಿ ತಿಳಿಯಲ್ಪಟ್ಟಿದೆ. ಹೀಗೆ ಪದಾರ್ಥಗಳ ವಿಭಜನೆ, ವಿವರಣೆ, ಪರಿಶೀಲನೆ ಮತ್ತು ಪ್ರದರ್ಶನ ಎಂಬ 4 ಹಂತಗಳಲ್ಲಿ ವೈಶೇಷಿಕ ದರ್ಶನದಲ್ಲಿ ವಿಷಯಗಳನ್ನ ವಿವರಿಸಲಾಗಿದೆ. ನೋಡಿ, ಇವು ವಿವರಣೆ ಬೇಕಂದ್ರೆ ಸಂಸ್ಕೃತ ಅಧ್ಯಯನ ಮಾಡ್ಬೇಕಾಗತ್ತೆ. ಸಂಸ್ಕೃತ ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ, ಮೂಲ ಸಂಸ್ಕೃತದಲ್ಲಿ ಇರುವಂತಹ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ಪೂರ್ಣ ವಿವರಣೆ ಸಿಗತ್ತೆ. ನಾನು ಇವು ಏನನ್ನು ಹೇಳ್ತಾ ಇದಾವೆ ಅಂತಂದು ಸಂಕ್ಷಿಪ್ತವಾಗಿ ಹೋಗ್ತಾ ಇದ್ದೇನೆ. ಇದಕ್ಕೆ ಇವೆಲ್ಲ ಅಧ್ಯಯನ ಮಾಡಕ್ಕೆ ವರ್ಷಗಳು ತಗಂತವೆ. ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿರೋಷ್ಟು ಸಂಕ್ಷಿಪ್ತ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಪೂರ್ಣ ಬೇಕು ಅಂದ್ರೆ ಆ ಸಂಸ್ಕೃತ ಗ್ರಂಥಗಳನ್ನು ತಗೋಬೇಕಾಗತ್ತೆ. ಈಗ ಅದೃಷ್ಟ ವೈಶೇಷಿಕ ದರ್ಶನದಲ್ಲಿ ದೇವರು ಎಂಬ ವಿಚಾರವಾಗಿ ನಿರ್ದಿಷ್ಟವಾದ ಮತ್ತು ವಿವರವಾದ ವಿವರಣೆ ಇಲ್ಲ. ಆಗಿದ್ದರೂ ಜಗತ್ತಿನ ಸೃಷ್ಟಿ, ಜೀವಿಗಳ ಜನ್ಮ, ಜೀವಿಗಳ ಮರಣ ಇತ್ಯಾದಿ ವಿಚಾರಗಳೆಲ್ಲ ಅದೃಷ್ಟವಾದ ಶಕ್ತಿಯೊಂದು ಕಾರಣ ಎಂದು ವೈಶೇಷಿಕ ದರ್ಶನ ಒಪ್ಪುತ್ತದೆ. ದೇವರು ಇದ್ದಾನೆ ಅಂತ ಹೇಳೋದಿಲ್ಲ, ಅದು ಅದೃಷ್ಟ ಅಂತ ಹೇಳುತ್ತೆ. ಅದೃಷ್ಟ ಎಂದರೆ
ಕರ್ಮಶಕ್ತಿಯಾಗಿದ್ದು ಅಣುಗಳು ಮತ್ತು ಆತ್ಮಗಳ ಸಂಯೋಗದ ಚಟುವಟಿಕೆಗಳೇ ಆಗಿರುತ್ತವೆ. ಹೀಗೆ ಅದೃಷ್ಟ ಜಗತ್ತಿನ ಸಹಕಾರಿ ಕಾರಣ ಎಂದು, ಅಣುವು ಭೌತಿಕ ಕಾರಣ ಎಂದು ಹೇಳಿ ಜಗತ್ತು ಜೀವಿಗಳ ಹುಟ್ಟನ್ನು ವಿವರಿಸಲಾಗಿದೆ ಈ ಶಾಸ್ತ್ರದಲ್ಲಿ. ಅಣುಗಳ ಚಲನೆಗೆ ಕಾರಣವಾದ ಶಕ್ತಿಯೊಂದು ಬೇಕಿದ್ದು ಆ ಶಕ್ತಿಯನ್ನೇ ಅಗೋಚರವಾದ ಅದೃಷ್ಟ ಎಂದು ಹೇಳಲಾಗಿದೆ. ಅದೃಷ್ಟವನ್ನೇ ಈಶ್ವರ ಇಚ್ಛೆ ಎಂದು ಹೇಳಿದೆ. ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆಲ್ಲ ಈ ಅಗೋಚರ ಶಕ್ತಿ ಅರ್ಥಾತ್ ದೇವರು ಕಾರಣ ಎಂದು ಅವುಗಳನ್ನು ಅಣುಗಳ ವಿಯೋಗಗಳ ಕುರಿತಾದ ವಿಸ್ತಾರವಾದ ವಿವರಣೆಯಿಂದ ಸ್ಪಷ್ಟಪಡಿಸಲಾಗಿದೆ. ಜೀವಿಗಳು ಮತ್ತು ಅಣುಗಳು ಅಸಂಖ್ಯ. ಪ್ರತಿಯೊಬ್ಬ ಜೀವಿಯು ಈ ಜಗತ್ತಿನಲ್ಲಿ ತನ್ನ ಕರ್ಮಕ್ಕನುಸಾರವಾಗಿ ಜನ್ಮ ತಾಳುತ್ತಾನೆ. ಈ ಜಗತ್ತಿನ ಪದಾರ್ಥಗಳ ಕುರಿತಾದ ಸರಿಯಾದ ತಿಳುವಳಿಕೆಯನ್ನು ಪಡೆಯುವುದರಿಂದ ಅಜ್ಞಾನವು ನಿವೃತ್ತಿಯಾಗಿ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನ ಲಭ್ಯವಾಗಲು ಉತ್ತಮ ಹಾಗೂ ಸದಾಚಾರ ಪೂರ್ಣವಾದ ಜೀವನವನ್ನ ಮಾಡಬೇಕು. ಆಗ ಪದಾರ್ಥಗಳ ಸರಿಯಾದ ಜ್ಞಾನ ಉಂಟಾಗಿ ಜೀವಿಯು ಜನನ ಮರಣಗಳಿಂದ ದುಃಖದಿಂದ ಮುಕ್ತನಾಗುತ್ತಾನೆ. ಹೀಗೆ ವೈಶೇಷಿಕ ದರ್ಶನ ಹೇಳುವಂಥದ್ದು. ಹೀಗೆ ವೈಶೇಷಿಕ ದರ್ಶನವು ಜಗತ್ತು, ಆತ್ಮ, ಅದೃಷ್ಟ, ಜೀವನದ ಈ ವಿಚಾರಗಳ ಕುರಿತಾಗಿ ವಿಸ್ತಾರವಾದ ವಿವರಣೆಯನ್ನ ಈ ಗ್ರಂಥ ಒಳಗೊಂಡಿದೆ. ಜೀವನಗಳು ಮೋಕ್ಷಕ್ಕೆ ಹಾದಿಯನ್ನು ತನ್ನದೇ ಆದ ರೀತಿಯಲ್ಲಿ ತೋರಿಸುತ್ತದೆ. ಈ ವೈಶೇಷಿಕ ದರ್ಶನಕ್ಕೆ ಆಧಾರವಾದ ಗ್ರಂಥ ಅಂದ್ರೆ ಮಹರ್ಷಿ ಕಣದರ ವೈಶೇಷಿಕ ಸೂತ್ರ ಅಂತ ಇದೆ. ಈ ಗ್ರಂಥ ಕ್ರಿಸ್ತಪೂರ್ವ 3ನೇ ಶತಮಾನದ್ದು. ಇದು ಅಂತ್ಯಭಾಗದಲ್ಲಿ ರೂಪುಗೊಂಡಿದೆ ಅಂತ ಹೇಳಲಾಗಿದೆ. ಪದಾರ್ಥ ಧರ್ಮ ಸಂಗ್ರಹ ಅಂತದ್ದು ಶಿವಾದಿತ್ಯ ಮಿಶ್ರರ ಸಪ್ತ ಪದಾರ್ಥಿ ಇವುಗಳ ಒಂದು ವೈಶೇಷಿಕ ದರ್ಶನ ಪ್ರಸಿದ್ಧ ಗ್ರಂಥ ಆಗಿದೆ. ಇನ್ನೊಂದು ಯಾವುದು ಪದಾರ್ಥ ಧರ್ಮ ಸಂಗ್ರಹ ಅಂತಂದು. ಇದು ಕ್ರಿಸ್ತಪೂರ್ವ 3ನೇ ಶತಮಾನದ ಗ್ರಂಥ ವೈಶೇಷಿಕ ದರ್ಶನ. ಇಲ್ಲಿ ಹೆಚ್ಚು ಕಮ್ಮಿ ನಮಗೆ ಸಾಂಖ್ಯ ದರ್ಶನಕ್ಕೂ ನ್ಯಾಯ ದರ್ಶನಕ್ಕೂ ವೈಶೇಷಿಕ ದರ್ಶನಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಆದ್ರೆ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಕೂಡ ಪಂಚ ಮಹಾಭೂತಗಳನ್ನ 25 ತತ್ವಗಳ ಬಗ್ಗೆ ವಿವರಣೆ ಮಾಡ್ತಾರೆ. ಈ ಸೃಷ್ಟಿ ಏನಿದೆ ಪಂಚ ಮಹಾಭೂತಗಳಿಂದ ಆಗಿದೆ. ಆಮೇಲೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಆಮೇಲೆ ಪಂಚ ತನ್ಮತ್ರಯಗಳು, ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ ಎಂಬ ಅಹಂಕಾರ, ಮನಸ್ಸು, ಈ 5 ತತ್ವಗಳು. ಹೀಗೆ ಈ 25 ತತ್ವಗಳಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಎಂಬುದನ್ನ ಸಾಂಖ್ಯ ಇರ್ಬೋದು, ನ್ಯಾಯ ಇರ್ಬೋದು, ವೈಶೇಷಿಕ ಇರ್ಬೋದು, ಇದೆಲ್ಲ ಒಪ್ಪುವಂಥದ್ದು. ಆದ್ರೆ ಇದರಿಂದ ಆತ್ಮ ಬೇರೆಯಾಗಿದೆ. ಇವು ಎಲ್ಲವುಗಳಿಂದ ಆತ್ಮ ಬೇರೆಯಾಗಿದೆ. ಅಂದ್ರೆ ಸತ್ವ, ರಜಸ, ತಮಸ ಇವೆಲ್ಲ ಸೃಷ್ಟಿ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರಗಳು, ಅರಿಷಡ್ವರ್ಗಗಳು ಇವೆಲ್ಲ ಪ್ರಕೃತಿಯಲ್ಲಿ ಶಕ್ತಿಗಳು. ಇವು ಪ್ರಕೃತಿಯ ಶಕ್ತಿಗಳು. ಸತ್ವ, ರಜಸ, ತಮಸ ಇವು ಪ್ರಕೃತಿಯ ಶಕ್ತಿ ಗುಣಗಳು. ಸಾಧಕನಾದವನು ಇವುಗಳನ್ನ ಮೀರಿ ಹೋಗ್ಬೇಕು. ಆವಾಗ ನಿಮಗೆ ಆತ್ಮದ ಅನುಭೂತಿ ಆಗುತ್ತೆ. ನೀವು ಜನನ ಮರಣಗಳಿಂದ ಮುಕ್ತರಾಗ್ತೀರಿ. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಈ 3 ತಾಪತ್ರಯಗಳಿಂದ ನೀವು ಮೇಲೆ ಓವರ್ಕಮ್ ಆಗ್ಬೇಕಂದ್ರೆ ಗುರು ಮಾರ್ಗದಲ್ಲಿ ಸಾಧನೆ ಮಾಡ್ಕೊಂಡು ಸಾಧನೆ ಮಾರ್ಗದಲ್ಲಿ ಬಂದಾಗ ಮಾತ್ರ ನೀವು ಓವರ್ಕಮ್ ಆಗಕ್ ಸಾಧ್ಯ ಇದೆ ಎಂಬುದನ್ನ ಇವು ಷಡ್ ದರ್ಶನಗಳು ಹೇಳುವಂಥದ್ದು. ಯಾರಿಗೆ ಪ್ರಶ್ನೆ ಇದ್ರೆ ಕೇಳಿ. ಮನುಷ್ಯನಿಗೆ ಹೇಗೆ ಕೈ, ಕಾಲು, ಕಣ್ಣು, ಕಿವಿ, ಬಾಯಿ, ಮೂಗು ಹೆಂಗ 6 ಅಂಗಗಳಿವೆ,
ಹಾಗೆ ವೇದಗಳಿಗೆ 6 ಅಂಗಗಳಿವೆ. ಅವು ಯಾವಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಆಮೇಲೆ ಜ್ಯೋತಿಷ್ಯ ಶಾಸ್ತ್ರ, ಆಮೇಲೆ ಕಲ್ಪ. ಇವು 3 ಕೂಡ ಈ ವೇದಗಳಿಗೆ 6 ಅಂಗಗಳು. ಆಮೇಲೆ ಷಡ್ ದರ್ಶನಗಳು, 18 ಮಹಾಪುರಾಣಗಳು, 18 ಉಪಪುರಾಣಗಳು, 108 ಉಪನಿಷತ್ತುಗಳು, ಭಗವದ್ಗೀತೆ, ಆಮೇಲೆ ಬ್ರಹ್ಮಸೂತ್ರಗಳು. ಇವು ಭಾರತೀಯ ಆಧ್ಯಾತ್ಮಿಕ ಶಾಸ್ತ್ರ ಗ್ರಂಥಗಳಾಗಿವೆ. ನಾವು ಇವುಗಳನ್ನೆಲ್ಲ ಓದಬೇಕು. ಓದಿದಾಗ ನಿಮ್ಗೆ ಪರಿಪೂರ್ಣ ಜ್ಞಾನ ನಿಮ್ಗೆ ಲಭ್ಯ ಆಗುತ್ತೆ. ಸಮಯ ಸಿಕ್ಕಾಗ ಇವುಗಳ ಅಧ್ಯಯನವನ್ನ ನೀವು ಮಾಡಬೇಕು. ಪ್ರಶ್ನೆಗಳಿದ್ರೆ ಕೇಳಿ. ನಿಮ್ಗೆ ಆಧ್ಯಾತ್ಮಿಕ ಯಾರ್ದು ಪ್ರಶ್ನೆ ಇದ್ರೆ ಕೇಳಬಹುದು. ಗುರುಗಳೇ, ಹೆಸರು ಹೇಳಿ. ಹೆಸರು ಜಗನ್ನಾಥ್ ಅಂತ ನೆಲಮಂಗಲ. ಹಾ, ಹೇಳಿ ಹೇಳಿ. ಅದೇ ಇದು ನಾವು ಪೂಜೆ ಮಾಡೋದ್ರಿಂದ ಹೆಚ್ಚು ಇದಾಗುತ್ತೋ ಅಥವಾ ಚಾಟಿಂಗ್ ಮಾಡೋದ್ರಿಂದ ಇದಾಗುತ್ತೋ ಅಂತ ಕೇಳ್ಬೇಕಾಯ್ತು. ಪೂಜೆ ಜಾಸ್ತಿ ಹೊತ್ತು ಮಾಡೋದ್ರಿಂದ ಜಾಸ್ತಿ ದೇವಿಗೆ ಇದಾಗ್ತಿರುತ್ತೆ. ಪೂಜೆ ಮಾಡುವಾಗ ಶ್ರದ್ಧೆ ಇರಬೇಕು. ಅದೇ ಶ್ರದ್ಧೆನೆ. ಇದು ಜಾಸ್ತಿ ಹೊತ್ತು ಮಾಡೋದ್ರಿಂದ ನಿಮ್ಮನ್ನು ನೀವು ಮರೆತು ಮಾಡೋದ್ರಿಂದ ಅದು ಕೂಡ ಒಂದ್ ರೀತಿ ಜಪನೆ ಆಗತ್ತೆ. ಚಾಟಿಂಗ್ ಮಾಡೋದ್ರಿಂದ ಜಾಸ್ತಿ ಆಗುತ್ತಾ ಅದು? ಅಲ್ಲ, ಪೂಜೆಗಂತೆ ಜಪ ಒಳ್ಳದು. ಭಗವದ್ಗೀತೆಯಲ್ಲಿ ಹೇಳಿದಾನೆ, ಪೂಜೆಗಿಂತ ಜಪ ಒಳ್ಳೇದು, ಜಪಕ್ಕಿಂತ ಧ್ಯಾನ ಒಳ್ಳೆಯದು. ಸರಿ ಗುರುಗಳೇ. ಒಂದಕ್ಕಿಂತ ಒಂದು ದೊಡ್ಡದು. ಆದ್ರೆ ಪೂಜೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮಲ್ಲಿರುವಂತಹ ಆ ಚೈತನ್ಯ ಸ್ವರೂಪವನ್ನ ಆ ಒಂದು ವಿಗ್ರಹದಲ್ಲಿ ನೋಡುವಂಥದ್ದು ಸರಿ ಗುರು. ಪೂಜೆ. ಧ್ಯಾನ ಇದೆಯಲ್ಲ, ನೀನೇ ವಿಗ್ರಹ, ನೀನೇ ದೇವರಾಗುವಂಥದ್ದು, ಅಹಂ ಬ್ರಹ್ಮಾಸ್ಮಿ ಆಗುವಂಥದ್ದು, ಮೂಲ ತತ್ವವೇ ನೀನಾಗುವಂಥದ್ದು. ಪೂಜೆ ಎಂಬುದು ಪ್ರೈಮರಿ ಮೆಟ್ಲು. ಪೂಜೆ ಪ್ರೈಮರಿ ಮೆಟ್ಲು. ಅದು ನಿಧಾನವಾಗಿ ಭಕ್ತಿ, ಭಜನೆ, ಧ್ಯಾನದ ಮೂಲಕ, ಉಪಾಸನೆಯ ಮೂಲಕ ನಿನ್ನನ್ನು ನೀನು ತಿಳ್ಕೊಂತ ಹೋಗುವಂಥದ್ದು, ಧ್ಯಾನದಲ್ಲಿ ತಲ್ಲೀನ ಆಗುವಂಥದ್ದು. ಬ್ರಹ್ಮ ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ ಅಂತಂದು ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ. ಒಂದೊಂದೇ ಅಂತ ತಡಾಯ್ತಾ ಹೋಗ್ಬೇಕು. ಅದಕ್ಕೆ ಟೈಮ್ ತಗೊಳುತ್ತೆ. ಹಲವು ವರ್ಷಗಳು ತಗೊಳುತ್ತೆ, ಹಲವು ಜನ್ಮಗಳು ತಗೊಳುತ್ತೆ ಕೆಲವರಿಗೆ. ಆದ್ರೆ ಆ ಮಾರ್ಗದಲ್ಲಿ ಹೋಗ್ಬೇಕು. ಸರಿ. ಸರಿ. ಮತ್ತೆ ಯಾರು ಪ್ರಶ್ನೆಗಳಿದ್ರೆ ಕೇಳಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇವತ್ತು ನಾನು ವೈಶೇಷಿಕ ದರ್ಶನ ಮುಗಿಸಿದ್ದೀನಿ. ಮುಂದೆ ನಾನು ಯೋಗ ಅಥವಾ ಮೀಮಾಂಸಾ ಮಾಡ್ತೀನಿ. ಏನು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿಗೆ ಕಾರ್ಯಕ್ರಮ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಿಮ್ಮ ಸಾಧನೆಗೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಕೇಳಿ. ಏನಾದ್ರೂ ಕ್ವಶನ್ ಇದ್ರೆ ಕೇಳಿ. ಯಾರಿಗೂ ಏನು ಪ್ರಶ್ನೆ ಇಲ್ವಾ? ಇಲ್ಲ ಗುರುಗಳೇ. ಕೇಳಿ. ನನಗೆ ವಾಯ್ಸ್ ಕೇಳ್ತಾ ಇಲ್ಲ ಗುರುಗಳೇ. ನಮ್ಗೇನ್ ಸಂದೇಹ ಇಲ್ಲ. ಸರಿ, ಇವತ್ತಿಗೆ ಕಾರ್ಯಕ್ರಮ ಮುಗಿಸುವ. ಓಕೆ, ನಮಸ್ಕಾರ. ನಮಸ್ಕಾರ.